ಪ್ರಿಯ ಸ್ನೇಹಿತರೆ, ಲೈಂಗಿಕ ಸಂಭೋಗದ ನಂತರ ವೀರ್ಯವು ಯೋನಿಯೊಳಗೆ ಪ್ರವೇಶಿಸುತ್ತದೆ. ಅವುಗಳ ಜರ್ನಿ ಅಂದರೆ ಉಳಿಯುವುದೋ ಅಥವಾ ಅಳಿಯುವುದೋ ಎಂಬ ನಿರ್ಧಾರ ಸ್ಪರ್ಮ್ ಈಜುವ ವೇಗವನ್ನು ಅವಲಂಬಿಸಿರುತ್ತದೆ. ಅವುಗಳ ಈ ಓಟವು ಪ್ರತಿ ನಿಮಿಷಕ್ಕೆ ಸುಮಾರು 1 ರಿಂದ 4 ಮಿಲಿಮೀಟರ್ಗಳಷ್ಟು ವೇಗದಲ್ಲಿ ಈಜುತ್ತವೆ. ಅಂಡೋತ್ಪತ್ತಿ ಸಮಯದಲ್ಲಿ ಗರ್ಭಕಂಠದ ಲೋಳೆಯಲ್ಲಿ ಉಂಟಾಗುವ ಬದಲಾವಣೆಗಳು ಗರ್ಭಕಂಠದ ಮೂಲಕ ಮತ್ತು ಗರ್ಭಾಶಯದೊಳಗೆ ವೀರ್ಯ ಪ್ರವೇಶ ಮಾಡಲು ಅನುವು ಮಾಡಿಕೊಡುತ್ತದೆ. ಮಹಿಳೆಯ ದೇಹದಲ್ಲಿರುವ ಪ್ರತಿರಕ್ಷಣಾ ವ್ಯವಸ್ಥೆಯು ವೀರ್ಯವನ್ನು ದೇಹಕ್ಕೆ ಹಾನಿಕಾರಕ ಎಂದು ಗುರುತಿಸುತ್ತವೆ. ನಂತರ ಅವುಗಳ ಮೇಲೆ ಆಕ್ರಮಣ ಮಾಡುತ್ತವೆ. ಆದರೂ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ತಪ್ಪಿಸಿಕೊಂಡ ವೀರ್ಯಾಣುಗಳು ಚಲಿಸುವುದನ್ನು ಮುಂದುವರಿಸುತ್ತವೆ. ಗರ್ಭಾಶಯದೊಳಗೆ ಸಿಲಿಯಾ ಎಂಬ ಒಂದು ರೀತಿಯ ಸಣ್ಣ ಕೂದಲುಗಳು ವೀರ್ಯಾಣುಗಳನ್ನು ಮೊಟ್ಟೆಯ ಬಳಿಗೆ ಚಲಿಸಲು ಸಹಾಯ ಮಾಡಲು ಒಂದು ಪಂಪ್ನ ರೀತಿಯ ಒಂದು ಚಲನೆಯನ್ನ ಉಂಟು ಮಾಡುತ್ತವೆ. ಇದರಿಂದ ವೀರ್ಯವನ್ನ ಮೊಟ್ಟೆಯ ಕಡೆಗೆ ಓಡಿಸಲು ಸಿಲಿಯಾ ಸಹಾಯ ಮಾಡುತ್ತದೆ. ವೀರ್ಯಾಣು ಮೊಟ್ಟೆಯನ್ನು ತಲುಪಿದ ನಂತರ ವೀರ್ಯದ ತಲೆಯ ಭಾಗದಲ್ಲಿರುವ ಕಿಣ್ವವು ಸಹಾಯ ಮಾಡುತ್ತದೆ. ಈ ಕಿಣ್ವವು ಮೊಟ್ಟೆಯ ಮೇಲ್ಪದರವನ್ನ ರಂಧ್ರ ಮಾಡಿ ಒಳಗೆ ಸೇರಲು ಸಹಾಯ ಮಾಡುತ್ತದೆ. ನಂತರ ಮೊಟ್ಟೆಯು ವೀರ್ಯದ ಕೋಶಕಗಳೊಂದಿಗೆ ಮಿಲನವಾಗುತ್ತದೆ. ಮೊಟ್ಟೆಯು ಫಲವತ್ತಾಗುತ್ತದೆ. ಫಲವತ್ತಾದ ಮೊಟ್ಟೆ ಫಾಲೋಪಿಯನ್ ಟ್ಯೂಬ್ನಿಂದ ಸುಮಾರು 6 ರಿಂದ 12 ದಿನಗಳ ಒಳಗೆ ಗರ್ಭಾಶಯಕ್ಕೆ ಚಲಿಸಿ ಬ್ಲಾಸ್ಟೋಸಿಸ್ಟ್ ಎಂಡೋಮೆಟ್ರಿಯಂ ಅನ್ನು ಸಂಪರ್ಕಿಸಿ ಎಂಡೋಮೆಟ್ರಿಯಂ ಎಂದು ಕರೆಯಲ್ಪಡುವ ಗರ್ಭಾಶಯದ ಒಳಪದರಕ್ಕೆ ಭ್ರೂಣಗಳ ಜೋಡಣೆಯನ್ನು ಅಳವಡಿಸುವ ಪ್ರಕ್ರಿಯೆಗೆ ಶುರು ಮಾಡುತ್ತದೆ. ಟ್ರೋಪೋಬ್ಲಾಸ್ಟ್ ಕೋಶಗಳು ತಮ್ಮ ಜೀವಕೋಶದ ಪೊರೆಗಳನ್ನು ವಿಲೀನಗೊಳಿಸುತ್ತವೆ ಮತ್ತು ಸಿನ್ಸಿಯೋ ಟ್ರೋಪೋಬ್ಲಾಸ್ಟ್ ಎಂಬ ಏಕೈಕ ರಚನೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಬಹು ನ್ಯೂಕ್ಲಿಯಟ್ ಸೈಟೋಪ್ಲಾಸ್ಮಿಕ್ ದ್ರವ್ಯರಾಶಿಯು ಆಕ್ರಮಣಕಾರಿಯಾಗಿ ಎಂಡೋಮೆಟ್ರಿಯಂಗೆ ನುಗ್ಗುತ್ತದೆ ಮತ್ತು ರಂಧ್ರವನ್ನು ಕೊರೆದು ಗರ್ಭಾಶಯದ ಗೋಡೆಯನ್ನು ಆಕ್ರಮಿಸುತ್ತದೆ. ಇನ್ನು ಉಳಿದ 9 ಮಾಸಗಳು ಅಲ್ಲಿಯೇ ಭ್ರೂಣ ಬೆಳೆಯುತ್ತದೆ. ನಂತರ HCG ಎಂಬ ಹಾರ್ಮೋನ್ ಅನ್ನು ಸ್ರವಿಸಲು ಪ್ರಾರಂಭಿಸುತ್ತದೆ. ಕಾರ್ಪಸ್ ಲೂಟಿಯಂ ನಿರ್ಣಾಯಕವಾಗಿರುವ ಗರ್ಭಧಾರಣೆಯ ಹಾರ್ಮೋನ್ ಆಗಿದ್ದು ಕಾರ್ಪಸ್ ಲೂಟಿಯಂ ಪ್ರೊಜೆಸ್ಟೆರಾನ್ ಉತ್ಪಾದಿಸುತ್ತದೆ ಮತ್ತು ಋತುಚಕ್ರವನ್ನು ನಿಲ್ಲಿಸುತ್ತದೆ. ಜರಾಯು ಹಾರ್ಮೋನ್ ಉತ್ಪಾದನೆಯನ್ನು ತೆಗೆದುಕೊಳ್ಳುವವರೆಗೆ HCG ಕಾರ್ಪಸ್ ಲೂಟಿಯಂ ಅನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಗರ್ಭಾವಸ್ಥೆಯನ್ನು ಪತ್ತೆ ಹಚ್ಚಲು ಗರ್ಭಾವಸ್ಥೆಯ ಪರೀಕ್ಷೆಗಳಾದ ಮೂತ್ರ ಅಥವಾ ರಕ್ತದಲ್ಲಿ HCG ಇರುವಿಕೆಯನ್ನು ಪತ್ತೆ ಮಾಡುತ್ತದೆ. ಆರಂಭಿಕ ಗರ್ಭಾವಸ್ಥೆಯಲ್ಲಿ HCG ಹೆಚ್ಚಿನ ಮಟ್ಟವು ಬೆಳಗಿನ ಇತರೆ ಲಕ್ಷಣಗಳೊಂದಿಗೆ ಸಂಬಂಧಿಸಿದೆ. ಇದು ವಾಕರಿಕೆ ಮತ್ತು ವಾಂತಿಯಂತಹ ಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ಇದು ತಾಯಿಯ ದೇಹದಲ್ಲಿ ಪ್ರತಿರಕ್ಷಣಾ ಸಹಿಷ್ಣುತೆಯನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ ಮತ್ತು ಭ್ರೂಣವನ್ನು ದೇಹದ ಯಾವುದೇ ರೋಗಕಾರಕ ಅಂಗಾಂಶ ಇಮ್ಯುನಿಟಿ ಸಿಸ್ಟಮ್ ದಾಳಿ ಮಾಡಲು ಗುರುತಿಸದಂತೆ ರಕ್ಷಿಸಲು ಪ್ರತಿರಕ್ಷಣಾ ಪ್ರಕ್ರಿಯೆಯನ್ನು ಮಾರ್ಪಡಿಸುತ್ತದೆ. ಭ್ರೂಣದ ಅಂಗಾಂಗಗಳು ಮತ್ತು ಅಂಗಾಂಶಗಳ ಬೆಳವಣಿಗೆಯಲ್ಲಿ ಜರಾಯು ಪಾತ್ರವನ್ನು ವಹಿಸುತ್ತದೆ. ವಿಶೇಷವಾಗಿ ಮೊದಲ ತ್ರೈಮಾಸಿಕದಲ್ಲಿ ಬೆಳವಣಿಗೆಯ 2ನೇ ವಾರದ ಮಧ್ಯದಲ್ಲಿ ಲ್ಯಾಕುನೆ ಎಂದು ಕರೆಯಲಾಗುವ ಕೆಲವು ಸ್ಥಳಗಳು ಟ್ರೋಪೋಬ್ಲಾಸ್ಟ್ನಲ್ಲಿ ಈ ಜಾಗಗಳು ಒಟ್ಟಿಗೆ ಸೇರಿ ಹಾನಿಗೊಳಗಾದ ಎಂಡೋಮೆಟ್ರಿಯಂ ಅನ್ನು ತಾಯಿಯ ರಕ್ತದಿಂದ ತುಂಬಿದ ಜಲವನ್ನು ರೂಪಿಸಲು ಪ್ರಾರಂಭಿಸುತ್ತವೆ. ಕುರಿಯಾನಿಕ್ ವಿಲ್ಲಿ ಎಂಬ ಬೆರಳು ರೀತಿಯ ಪ್ರೇಕ್ಷೇಪಣಗಳು ಬೆರಳಿನಂತೆ ವಿಸ್ತರಿಸಲು ಪ್ರಾರಂಭಿಸುತ್ತದೆ ಮತ್ತು ತಾಯಿಯ ಗರ್ಭಾಶಯದ ಕೊಳದಂತೆ ಆವೃತವಾಗುತ್ತವೆ. ಆಮ್ಲಜನಕ ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ತಾಯಿಯ ರಕ್ತವು ಮಧ್ಯಂತರ ಜಾಗಕ್ಕೆ ಹರಿಯುತ್ತದೆ ಮತ್ತು ಜರಾಯು ಪೊರೆಗಳ ಮೂಲಕ ಭ್ರೂಣ ರಕ್ತಕ್ಕೆ ಹರಡುತ್ತದೆ. ಅದೇ ಸಮಯದಲ್ಲಿ ಭ್ರೂಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ತ್ಯಾಜ್ಯ ಉತ್ಪನ್ನಗಳು ಭ್ರೂಣದ ರಕ್ತದಿಂದ ತಾಯಿಯ ರಕ್ತಕ್ಕೆ ಹೋಗುತ್ತವೆ. ರಕ್ತದೊಂದಿಗೆ ಇವು ಎಂದಿಗೂ ಮಿಶ್ರಣವಾಗುವುದಿಲ್ಲ. ಈ ಪ್ರಕ್ರಿಯೆಯು ಜರಾಯುವನ್ನು ಗರ್ಭಾಶಯದ ಗೋಡೆಗೆ ಭ್ರೂಣಕ್ಕೆ ಲಗತ್ತಿಸುವ ಹೊಕ್ಕುಳ ಬಳ್ಳಿಯ ಭ್ರೂಣಕ್ಕೆ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಸಾಗಿಸುತ್ತದೆ ಮತ್ತು ತ್ಯಾಜ್ಯ ಉತ್ಪನ್ನವನ್ನು ತೆಗೆದುಹಾಕುತ್ತದೆ ಮತ್ತು ಹೊಕ್ಕುಳ ಬಳ್ಳಿಯ ಕಾಂಡ ಕೋಶಗಳಿಂದ ಸಮೃದ್ಧವಾಗಿರುವ ತ್ಯಾಜ್ಯ ಉತ್ಪನ್ನವನ್ನು ತೆಗೆದುಹಾಕುತ್ತದೆ. ಮೂಳೆ ಕೋಶಗಳ ಕೊಬ್ಬಿನ ಕೋಶಗಳಂತಹ ವಿವಿಧ ರೀತಿಯ ಕೋಶಗಳಾಗಿ ವಿಭಜಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ವಿವಿಧ ರೀತಿಯ ರಕ್ತ ಕಣಗಳನ್ನು ಉತ್ಪಾದಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಹೊಕ್ಕುಳ ಬಳ್ಳಿಯು ಉದ್ದವು ಸರಿಸುಮಾರು 55 ರಿಂದ 60 ಸೆಂಟಿಮೀಟರ್ಗಳಷ್ಟು ವ್ಯಕ್ತಿಗಳಲ್ಲಿ ಬದಲಾಗಬಹುದು. ಗರ್ಭಧಾರಣೆಯ ಸುಮಾರು 12 ವಾರಗಳ ಮೊದಲ ತ್ರೈಮಾಸಿಕದ ಅಂತ್ಯದ ವೇಳೆಗೆ ಇದು ತಾಯಿ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಭ್ರೂಣದ ನಡುವಿನ ಸೇತುವೆಯಾಗಿ
ಕಾರ್ಯನಿರ್ವಹಿಸುತ್ತದೆ. ಇದು ಅಗತ್ಯ ವಸ್ತುಗಳ ತ್ಯಾಜ್ಯ ನಿರ್ಮೂಲನೆ, ಹಾರ್ಮೋನ್ ಉತ್ಪಾದನೆ ಮತ್ತು ರಕ್ಷಣೆಯ ವಿನಿಮಯವನ್ನು ಸುಗಮಗೊಳಿಸುತ್ತದೆ ಮತ್ತು ಜರಾಯು ವಿಷಕಾರಿ ರೋಗಕಾರಕಗಳನ್ನು ಫಿಲ್ಟರ್ ಮಾಡಲು ಆಯ್ದ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಭ್ರೂಣಕ್ಕೆ ಹಾನಿಯನ್ನುಂಟು ಮಾಡುವ ಔಷಧಿಗಳು ಭ್ರೂಣದ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ಜರಾಯು ಸಹಾಯ ಮಾಡುತ್ತದೆ. ಗರ್ಭಾವಸ್ಥೆಯ ಅಂತ್ಯದ ವೇಳೆಗೆ ಬೆಳವಣಿಗೆಗೆ ಸ್ಥಿರವಾದ ಮತ್ತು ಸೂಕ್ತ ವಾತಾವರಣವನ್ನು ಖಚಿತಪಡಿಸುತ್ತದೆ. ಜರಾಯುವಿನೊಳಗಿನ ರಕ್ತನಾಳಗಳು ಹೆಚ್ಚು ಸಂಘಟಿತವಾಗುತ್ತವೆ ಮತ್ತು ಅಭಿವೃದ್ಧಿ ಹೊಂದುತ್ತವೆ ಮತ್ತು ಹೆರಿಗೆಯಾಗುವವರೆಗೂ ಭ್ರೂಣವನ್ನು ಸಮರ್ಪಕವಾಗಿ ಬೆಂಬಲಿಸುತ್ತದೆ. ಜರಾಯು ಪ್ರೋಸ್ಟಾಗ್ಲ್ಯಾಂಡಿನ್ಗಳನ್ನು ಒಳಗೊಂಡಂತೆ ಹೆಚ್ಚಿನ ಮಟ್ಟದ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತವೆ. ಪ್ರೋಸ್ಟಾಗ್ಲ್ಯಾಂಡಿನ್ಗಳು ಗರ್ಭಕಂಠ ಪಕ್ವವಾಗುವಿಕೆಯಲ್ಲಿ ಪಾತ್ರವನ್ನು ವಹಿಸುತ್ತವೆ. ಇದು ಹೆರಿಗೆಯ ತಯಾರಿಯಲ್ಲಿ ಗರ್ಭಕಂಠವನ್ನು ಮೃದುಗೊಳಿಸುವಿಕೆ ಮತ್ತು ತೆಳುವಾಗಿಸುತ್ತದೆ. ಗರ್ಭಕಂಠವನ್ನು ಹಿಗ್ಗಿಸಲು ಮತ್ತು ಹೆರಿಗೆಯ ಸಮಯದಲ್ಲಿ ಸಂಕೋಚನವನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ. ಹೆರಿಗೆಯ ಸಮಯದಲ್ಲಿ ಗರ್ಭಾಶಯವು ಸಂಕುಚಿತಗೊಳ್ಳುವುದರಿಂದ ಗರ್ಭಾಶಯದ ಸಂಕೋಚನದಿಂದ ಉಂಟಾಗುವ ರಕ್ತದ ಹರಿವು ತಾತ್ಕಾಲಿಕವಾಗಿ ಕಡಿಮೆಯಾದಾಗಲೂ ಮಗುವಿಗೆ ಸಾಕಷ್ಟು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಕಾಯ್ದಿರಿಸಿ ಜರಾಯು ಗರ್ಭಾಶಯದ ಗೋಡೆಯಿಂದ ಬೇರ್ಪಡಲು ಪ್ರಾರಂಭಿಸುತ್ತದೆ. ಮಗುವಿನ ಜನನದ ನಂತರ ಗರ್ಭಾಶಯದ ಅಂಗಾಂಶಗಳಿಂದ ಜರಾಯುವನ್ನು ಬೇರ್ಪಡಿಸುತ್ತಾರೆ. ಮಗುವಿನ ಜನನದ ನಂತರ ಗರ್ಭಾಶಯವು ಜರಾಯುವನ್ನು ಹೊರಹಾಕಲು ಸಂಕೋಚನವನ್ನು ಮುಂದುವರಿಸುತ್ತದೆ. ಈ ಸಂಕೋಚನಗಳು ಸಾಮಾನ್ಯವಾಗಿ ಜನನದ ಸಂಕೋಚನದ ನಂತರ ಜರಾಯುವನ್ನು ಸಂಪೂರ್ಣವಾಗಿ ಗರ್ಭಾಶಯದ ಗೋಡೆಯಿಂದ ಬೇರ್ಪಡಿಸಲು ಮತ್ತು ಅದನ್ನು ಹೊರಗೆ ತಳ್ಳಲು ಸಹಾಯ ಮಾಡುತ್ತದೆ. ಜನ್ಮ ಕಾಲುವೆ ಹೆಕ್ಟರ್ ಹೊಕ್ಕುಳ ಬಳ್ಳಿಯ ಮೇಲೆ ನಿಯಂತ್ರಿತ ಎಳೆತವನ್ನು ಅನ್ವಯಿಸುವ ಮೂಲಕ ಅಥವಾ ತಾಯಿಯ ಹೊಟ್ಟೆಯ ಮೇಲೆ ಒತ್ತಡವನ್ನು ಅನ್ವಯಿಸುವ ಮೂಲಕ ಜರಾಯುವಿನ ವಿತರಣೆಯಲ್ಲಿ ನಿಧಾನವಾಗಿ ಸಹಾಯ ಮಾಡಬಹುದು. ಜರಾಯು ಅಂಗಾಂಶವನ್ನು ಉಳಿಸಿಕೊಂಡರೆ ತೊಂದರೆಗಳನ್ನು ಉಂಟು ಮಾಡುವ ಅಪಾಯವಿಲ್ಲ. ವೈದ್ಯರು ಜರಾಯು ತಾಯಿಯ ಅಸಹಜತೆಗಳಿಗಾಗಿ ಪರೀಕ್ಷಿಸುತ್ತಾರೆ. ಸರಾಸರಿ ಜರಾಯು ಸಾಮಾನ್ಯವಾಗಿ 500 ರಿಂದ 600 ಗ್ರಾಂ ತೂಕವಿರುತ್ತದೆ. ಕೆಲವು ಜನರು ಜರಾಯುವನ್ನು ತಿನ್ನುತ್ತಾರೆ. ಇದನ್ನ ಪ್ಲೆಸೆಂಟಪಿ ಎಂದು ಕರೆಯುತ್ತಾರೆ. ಅವರು ಜರಾಯುದಲ್ಲಿನ ವಿವಿಧ ಪೋಷಕಾಂಶಗಳು ಮತ್ತು ಹಾರ್ಮೋನ್ಗಳ ಉಪಸ್ಥಿತಿಯಿಂದ ಸಂಭಾವ್ಯ ಪ್ರಯೋಜನಗಳನ್ನು ಪ್ರತಿಪಾದಿಸುತ್ತಾರೆ. ಉದಾಹರಣೆಗೆ, ಸುಧಾರಿತ ಮನಸ್ಥಿತಿ, ಹೆಚ್ಚಿದ ಶಕ್ತಿಯ ಮಟ್ಟಗಳು, ವರ್ಧಿತ ಹಾಲು ಉತ್ಪಾದನೆ ಮತ್ತು ಹಾರ್ಮೋನ್ ನಿಯಂತ್ರಣ ಮಾಡುತ್ತದೆ ಎಂದು. ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಲ್ಲ. ಜರಾಯು ಸೇವನೆಯಿಂದಾಗುವ ಪ್ರಯೋಜನಗಳು ಅಥವಾ ಅಪಾಯಗಳ ಬಗ್ಗೆ ಪುರಾವೆಗಳು. ಆದರೆ ಜರಾಯು ಬ್ಯಾಕ್ಟೀರಿಯಾ, ವೈರಸ್ಗಳು ಅಥವಾ ಟ್ಯಾಕ್ಸಿನ್ಗಳನ್ನು ಹೊಂದಿರಬಹುದು ಮತ್ತು ಅಸಮರ್ಪಕ ನಿರ್ವಹಣೆ ಅಥವಾ ತಯಾರಿಕೆಯ ಮಾಲಿನ್ಯ ಮತ್ತು ಸೋಂಕಿನ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಗಮನಿಸಬೇಕಾದ ಅಂಶವಾಗಿದೆ. ಸ್ಟೀಮಿಂಗ್ ಅಥವಾ ಎನ್ಕ್ಯಾಪ್ಸುಲೇಷನ್ ಅಂತಹ ಸಂಸ್ಕರಣಾ ವಿಧಾನಗಳು ಈ ಅಪಾಯಗಳನ್ನು ಪರಿಣಾಮಕಾರಿಯಾಗಿ ತೊಡೆದುಹಾಕಲು ಸಾಧ್ಯವಾಗದಿರಬಹುದು. ಕೆಲವು ದೇಶಗಳು ಅಥವಾ ಪ್ರದೇಶಗಳು ನಿರ್ದಿಷ್ಟ ಮಾರ್ಗಸೂಚಿಗಳು ಅಥವಾ ನಿರ್ಬಂಧಗಳನ್ನು ಹೊಂದಿವೆ. ಆದ್ದರಿಂದ ಪ್ಲೆಸೆಂಟೋಪಿಗೆ ಸಂಬಂಧಿಸಿದ ಸ್ಥಳೀಯ ನಿಯಮಗಳು ಮತ್ತು ಮಾರ್ಗಸೂಚಿಗಳ ಬಗ್ಗೆ ತಿಳಿದಿರುವುದು ಅವಶ್ಯಕ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.